ಪ್ರತಿಯೊಬ್ಬರಿಗೂ ಯಾವುದಾದರೂ ಒಂದು ಕ್ರೀಡೆಯಲ್ಲಿ ಆಸಕ್ತಿ ಇರಬೇಕು. ಏಕೆಂದರೆ ಎಲ್ಲ ಕ್ರೀಡಾಪಟುಗಳಿಗೆ ನಮ್ಮ ಸರ್ಕಾರ ತುಂಬ ಅನುಕೂಲಗಳನ್ನು ಮಾಡಿಕೊಟ್ಟಿರುತ್ತದೆ. ನವದೆಹಲಿಯ ತಾಳ್ಕೋಟ್ರಾ ಸ್ಟೇಡಿಯಂನಲ್ಲಿ ಸೌಹಾರ್ದ ಕನ್ನಡ ಬಳಗ ದೆಹಲಿ ವತಿಯಿಂದ ಆಯೋಜಿಸಲಾದ ಕ್ರಿಕೆಟ್ ಪಂದ್ಯಾವಳಿ 2025-2026 ಸೀಸನ್ 5 ಭಾನುವಾರ ಅದ್ದೂರಿಯಾಗಿ ಪ್ರಾರಂಭಗೊಂಡಿತು. ರಾಜಧಾನಿ ದೆಹಲಿಯಲ್ಲಿ ನೆಲೆಸಿರುವ ಕನ್ನಡಿಗರ ಒಗ್ಗಟ್ಟು, ಕ್ರೀಡಾ ಮನೋಭಾವ ಮತ್ತು ಸಂಸ್ಕೃತಿಯ ಸೊಬಗನ್ನು ಒಟ್ಟಿಗೆ ಪ್ರದರ್ಶಿಸುವ ಈ ಪಂದ್ಯಾವಳಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಮೆಚ್ಚುಗೆಯನ್ನು ಗಳಿಸುತ್ತಿದ್ದು, ಈ ಬಾರಿ ಇನ್ನಷ್ಟು ವೈಭವದಿಂದ ಆರಂಭಗೊಂಡಿದೆ. ಕಾರ್ಯಕ್ರಮಕ್ಕೆ ಅಹಲ್ಯ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಸಮಾಜ ಸೇವಕರಾದ ಶ್ರೀಮತಿ ಎನ್.ಎಸ್. ಮಹಾಲಕ್ಷ್ಮಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಕಳೆದ 5 ವರ್ಷಗಳಿಂದ ಸೌಹಾರ್ದ ಕನ್ನಡ ಬಳಗದ ಕ್ರಿಕೆಟ್ ಪಂದ್ಯಾವಳಿ ಸೇರಿದಂತೆ ಹಲವಾರು ಕನ್ನಡ ಕಾರ್ಯಕ್ರಮಗಳಿಗೆ ಅವರು ನೀಡುತ್ತಿರುವ ನಿರಂತರ ಬೆಂಬಲ ಮತ್ತು ಪ್ರೋತ್ಸಾಹವು ವಿಶೇಷವಾಗಿದೆ. ಕನ್ನಡ ಭಾಷೆ, ಸಂಸ್ಕೃತಿ ಮತ್ತು ಕ್ರೀಡಾಪಟುಗಳ ಅಭಿವೃದ್ಧಿಗಾಗಿ ಅವರು ಕೈಗೊಂಡಿರುವ ಸೇವೆ ಎಲ್ಲರಿಂದಲೂ ಪ್ರಶಂಸೆಗೆ ಪಾತ್ರವಾಗಿದೆ. ಕಾರ್ಯಕ್ರಮದ ಆರಂಭದಲ್ಲಿ ಸಂಪ್ರದಾಯಬದ್ಧವಾಗಿ ಅತಿಥಿಗಳನ್ನು ಸ್ವಾಗತಿಸಲಾಯಿತು. ದೆಹಲಿ ಕರ್ನಾಟಕ ಸದಸ್ಯರಾದ ಕೆ.ಎಸ್. ಮೂರ್ತಿ, ವಿನೋದ್ ಕೈಕಾಡೆ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಮಹತ್ವದ ಕ್ಷಣಕ್ಕೆ ಸಾಕ್ಷಿಯಾದರು. ಬೆಂಗಳೂರಿನಿಂದ ವಿಶೇಷವಾಗಿ ಆಗಮಿಸಿದ ಶ್ರೀಮತಿ ಎನ್.ಎಸ್. ಮಹಾಲಕ್ಷ್ಮಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಸನ್ಮಾನಿಸಲಾಯಿತು. ಈ ಸನ್ಮಾನ ಕಾರ್ಯಕ್ರಮವು ಕನ್ನಡಿಗರ ಆತಿಥ್ಯ ಮತ್ತು ಗೌರವದ ಸಂಕೇತವಾಗಿ ಕಂಡುಬಂದಿತು. ಈ ಸಂದರ್ಭದಲ್ಲಿ ಶ್ರೀಮತಿ ಎನ್.ಎಸ್. ಮಹಾಲಕ್ಷ್ಮಿ ಅವರು ಆಟಗಾರರಿಗೆ ಅವರ ಭಾವಚಿತ್ರವಿರುವ ವಿಶೇಷ ಕ್ಯಾಪ್ಗಳು ಹಾಗೂ ಕನ್ನಡ ಶಲ್ಯಗಳನ್ನು ವಿತರಿಸಿದರು. ಆಟಗಾರರ ಮುಖದಲ್ಲಿ ಕಂಡುಬಂದ ಸಂತೋಷ ಮತ್ತು ಆತ್ಮವಿಶ್ವಾಸ ಕಾರ್ಯಕ್ರಮದ ಉತ್ಸಾಹವನ್ನು ಇನ್ನಷ್ಟು ಹೆಚ್ಚಿಸಿತು. ಈ ರೀತಿಯ ಪ್ರೋತ್ಸಾಹವು ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕವಾಗಿದ್ದು, ಭವಿಷ್ಯದಲ್ಲಿ ಇನ್ನಷ್ಟು ಸಾಧನೆ ಮಾಡಲು ಬೆಂಬಲ ನೀಡುತ್ತದೆ. ಪಂದ್ಯಾವಳಿಯ ಆರಂಭದೊಂದಿಗೆ ಕ್ರೀಡಾಂಗಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ವಿವಿಧ ತಂಡಗಳು ಭಾಗವಹಿಸಿದ್ದು, ಕ್ರೀಡಾಭಿಮಾನಿಗಳು ಮತ್ತು ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ಆಟಗಾರರಿಗೆ ಹುರಿದುಂಬಿಸಿದರು. ಕ್ರೀಡೆ ಮಾತ್ರವಲ್ಲದೆ ಕನ್ನಡ ಸಂಸ್ಕೃತಿಯ ಸೌಂದರ್ಯವನ್ನು ಪ್ರತಿಬಿಂಬಿಸುವ ಈ ಕಾರ್ಯಕ್ರಮವು ದೆಹಲಿಯಲ್ಲಿ ಕನ್ನಡಿಗರ ಏಕತೆಯ ಪ್ರತೀಕವಾಗಿ ಪರಿಣಮಿಸಿದೆ. ಸೌಹಾರ್ದ ಕನ್ನಡ ಬಳಗ ದೆಹಲಿ ಸಂಸ್ಥೆಯು ಇಂತಹ ಕಾರ್ಯಕ್ರಮಗಳ ಮೂಲಕ ಕನ್ನಡಿಗರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಕ್ರೀಡೆ, ಸಂಸ್ಕೃತಿ ಮತ್ತು ಭಾಷೆಯ ಸಮನ್ವಯವನ್ನು ಸಾಧಿಸುವ ಈ ಪಂದ್ಯಾವಳಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯಲಿ ಎಂಬ ಆಶಯ ಎಲ್ಲರಲ್ಲೂ ವ್ಯಕ್ತವಾಯಿತು. ಒಟ್ಟಿನಲ್ಲಿ ಈ ಪಂದ್ಯಾವಳಿ ಕೇವಲ ಕ್ರೀಡಾ ಕಾರ್ಯಕ್ರಮವಾಗಿರದೆ ಕನ್ನಡದ ಬಾಂಧವ್ಯ, ಸಂಸ್ಕೃತಿ ಮತ್ತು ಒಗ್ಗಟ್ಟಿನ ಹಬ್ಬವಾಗಿ ರೂಪುಗೊಂಡಿದೆ. ಶ್ರೀಮತಿ ಎನ್.ಎಸ್. ಮಹಾಲಕ್ಷ್ಮಿ ಅವರಂತಹ ಸಮಾಜ ಸೇವಕರ ಬೆಂಬಲದಿಂದ ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಬೆಳವಣಿಗೆ ಕಾಣಲಿವೆ ಎಂಬ ನಂಬಿಕೆ ವ್ಯಕ್ತವಾಯಿತು. ನಮಸ್ಕಾರ, ನಾನು ನಿಮ್ಮ ಎನ್.ಎಸ್. ಮಹಾಲಕ್ಷ್ಮಿ. ಇವತ್ತು ಒಂದು ಸಿಹಿಯಾದ ಸುದ್ದಿಯನ್ನು ನಿಮ್ಮೊಂದಿಗೆ ಹೊತ್ತು ತಂದಿದ್ದೇನೆ. ಅದು ನಮ್ಮ ಡೆಲ್ಲಿಯಲ್ಲಿ ನಡೆದ ಕ್ರಿಕೆಟ್ ಟೂರ್ನಿಮೆಂಟ್ ಕನ್ನಡ ಸೌಹಾರ್ದ ಬಳಗದಲ್ಲಿ ನಾವು ವಿಜೇತರಾಗಿದ್ದೇವೆ ಎಂದು ನಿಮ್ಮಲ್ಲಿ ಹಂಚಿಕೊಳ್ಳಲು ಬಂದಿರುತ್ತೇನೆ. ನಮ್ಮ ತಂಡದಿಂದ ನಾವು 5 ಜನ ಬಂದು ಬೆಂಗಳೂರಿಂದ ಡೆಲ್ಲಿಗೆ ಆಗಮಿಸಿ ಡೆಲ್ಲಿಯಲ್ಲಿ ಕನ್ನಡ ಸೌಹಾರ್ದ ಬಳಗಕ್ಕೆ ಸಪೋರ್ಟ್ ಮಾಡಿ ಕನ್ನಡ ಸೌಹಾರ್ದ ಬಳಗವನ್ನು ಇವತ್ತು ಹೆಮ್ಮೆಯಿಂದ ಗೆಲುವಿಗೆ ಕಾರಣಕರ್ತರಾಗಿದ್ದೇವೆ. ಈ ಗೆಲುವಿಗೆ ನನ್ನೊಬ್ಬಳದೇ ಶ್ರಮ ಇಲ್ಲ. ನಮ್ಮ ಆಟಗಾರರು ತುಂಬ ಚೆನ್ನಾಗಿ ಆಟವಾಡಿ ಕನ್ನಡ ಸೌಹಾರ್ದ ಬಳಗವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಬಯಸುತ್ತೇನೆ. ಪ್ರತಿಯೊಬ್ಬರಿಗೂ ಯಾವುದಾದರೂ ಒಂದು ಕ್ರೀಡೆಯಲ್ಲಿ ಆಸಕ್ತಿ ಇರಬೇಕು. ಏಕೆಂದರೆ ಎಲ್ಲ ಕ್ರೀಡಾಪಟುಗಳಿಗೆ ನಮ್ಮ ಸರ್ಕಾರ ತುಂಬ ಅನುಕೂಲಗಳನ್ನು ಮಾಡಿಕೊಟ್ಟಿರುತ್ತದೆ. ಹಾಗಾಗಿ ಒಂದೇ ಒಂದು ಕ್ರೀಡೆ ಇದ್ದರೆ ಪ್ರತಿ ಮನುಷ್ಯನು ಒಂದು ಆರೋಗ್ಯದಲ್ಲಿ ಹೆಲ್ತಿಯಾಗಿರ್ತಾರೆ. ಮತ್ತು ಆಮೇಲೆ ಮುಂದೆ ನಮ್ಮ ದೇಶಕ್ಕೆ ಒಂದು ಬೆನ್ನೆಲುಬಾಗಿ ನಿಲ್ತಾರೆ. ಅದಕ್ಕೋಸ್ಕರ ಕ್ರೀಡಾಪಟುಗಳನ್ನು ಸಪೋರ್ಟ್ ಮಾಡಬೇಕು. ನಮ್ಮ ಕನ್ನಡದ ಕಹಳೆಯನ್ನು ಎಲ್ಲ ರಾಜ್ಯದಲ್ಲಿ ಹಮ್ಮಿಕೊಳ್ಳಬೇಕು. ಎಲ್ಲ ರಾಜ್ಯದಲ್ಲಿ ಇರುವ ಎಲ್ಲ ಕನ್ನಡಿಗರಿಗೂ ನನ್ನ ಬೆಂಬಲ ಸದಾಕಾಲ ಇರುತ್ತದೆ. ಹಾಗಾಗಿ ನೀವು ಅಹಲ್ಯ ಫೌಂಡೇಶನ್ನ ಎಷ್ಟು ಬೆಳೆಸುತ್ತಾ ಹೋಗ್ತಿರೋ ಹಾಗೆ
ಅಂತಾರಾಷ್ಟ್ರದ ಮಟ್ಟಿಗೆ ನಮ್ಮ ಕ್ರೀಡಾಪಟುಗಳನ್ನು ಕೊಂಡೊಯ್ಯಲು ನಮಗೆ ಸಹಕಾರವಾಗುತ್ತದೆ. ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟ ನಮ್ಮ ಕನ್ನಡಿಗರಿಗೆ, ಕನ್ನಡದ ಪ್ರಿಯ ಜನತೆಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಬಯಸುತ್ತೇನೆ. ನಮಸ್ಕಾರ. ನನ್ನ ಹೆಸರು ರಾಧಾಕೃಷ್ಣ ಅಂತ. ನಾನು ಡೆಲ್ಲಿ ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ ಹಾಗೂ ನಿವೃತ್ತ ನೌಕರಿ ಸಂಘದ ಘಟಕದ ಮೆಂಬರ್ ಆಗಿದ್ದೀನಿ ಹಾಗೂ ಡೆಲ್ಲಿ ಕನ್ನಡ ಶಿಕ್ಷಣ ಸಂಸ್ಥೆಯ ಮೆಂಬರ್ ಆಗಿದ್ದೀನಿ. ನಮ್ಮ ಮಹಾಲಕ್ಷ್ಮಿ ಮೇಡಮ್ ಅವರು ಡೆಲ್ಲಿಗೆ ಸುಮಾರು ನನಗೊಂದು 10 ವರ್ಷದಿಂದ ಪರಿಚಯ. ಇವರು ಯಾವಾಗ ಡೆಲ್ಲಿ ಬಂದಾಗ ಇಲ್ಲಿಯ ಕನ್ನಡದವರು ಸುಮಾರು ಒಂದು 20,000 ಜನ ಇದ್ದಾರೆ. ಅವರಿಗೆ ಈ ಕರೋನಾ ಟೈಮಲ್ಲಿ ತುಂಬ ಸಹಾಯ ಮಾಡಿದ್ದಾರೆ. ಆಮೇಲೆ ಕೆಲವು ಕ್ರಿಕೆಟ್ ಟೀಮು ಮತ್ತು ಕೆಲವರು ಕನ್ನಡಿಗರಿಗೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದಾರೆ. ತುಂಬ ಅವರನ್ನು ಹೇಳಬೇಕು ಅಂತಂದರೆ ಅವರು ನಮಗೆ ನಿಜವಾಗಿ ಡೆಲ್ಲಿ ಕನ್ನಡಿಗರಿಗೆ ತುಂಬ ಬೇಕಾದವರು. ಹಾಗೆ ನಮ್ಮ ಕೆಲವು ಕ್ರಿಕೆಟ್ ನಡೆಸ್ತಾ ಇದ್ದೀವಿ, ಅಲ್ಲೂ ಅವರು ಸ್ಪಾನ್ಸರ್ ಆಗಿ ವರ್ಕ್ ಮಾಡಿದ್ದಾರೆ. ಹಾಗೆ ವಿಶೇಷವಾಗಿ ನಮ್ಮ ಡೆಲ್ಲಿ ಕರ್ನಾಟಕ ಸಂಘಕ್ಕೆ ಪ್ರಪ್ರಥಮ ಇವತ್ತು ನಮ್ಮ ಹೊಸ ಆಡಳಿತ ಮಂಡಳಿ ಶುರುವಾಗಿದೆ. ಅಂಥ ಸಂದರ್ಭದಲ್ಲಿ ಅವರು ದಾನಿ ಆಗಿ ಘೋಷಣೆಯನ್ನು ಮಾಡಿದ್ದಾರೆ. ಹಾಗೂ ಅವರಿಗೆ ಅವರ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ, ಅವರ ಸಂಸ್ಥೆಗೂ ಒಳ್ಳೆಯದಾಗಲಿ. ಅವರು ಎನ್ ಜಿ ಒನ್ನು ನಡೆಸ್ತಾ ಇದ್ದಾರೆ, ಆಲ್ಯ ಅಂತ ಸಂಸ್ಥೆ ನಡೆಸ್ತಾ ಇದ್ದಾರೆ. ಅದು ಇನ್ನೂ ಉತ್ತಮ ಮಟ್ಟದಲ್ಲಿ ಯಶಸ್ವಿ ಆಗಲಿ ಅಂತ ನಮ್ಮ ಸುಮಾರು 20,000 ಡೆಲ್ಲಿ ಕರ್ನಾಟಕ ಸಂಘದ ಇದರಲ್ಲಿ ಸದಸ್ಯರಿದ್ದಾರೆ ಹಾಗೂ 5,000 ಅಜೀವ ಸದಸ್ಯರಿದ್ದಾರೆ. ಹಾಗಾಗಿ ಎಲ್ಲರಿಂದಲೂ ಅವರಿಗೆ ನಮ್ಮ ಡೆಲ್ಲಿ ಕರ್ನಾಟಕ ಸಂಘ ಅವರನ್ನು ಗೌರವಿಸ್ತೇವೆ ಹಾಗೂ ಅವರಿಗೆ ಒಳ್ಳೆಯದಾಗಲಿ ಹಾಗೂ ಇನ್ನೂ ಹೆಚ್ಚಿನ ಅವರು ಡೆಲ್ಲಿ ಕರ್ನಾಟಕ ಸಂಘಕ್ಕೆ ಸಹಾಯ ಮಾಡಲಿ ಅಂತ ನಾವೆಲ್ಲರ ಪರವಾಗಿ ವಿನಂತಿಸ್ತೇವೆ. ಮೇಡಮ್ ಅವರು ನಾವು ಇಲ್ಲಿ ಕೆಲವು ಸಲ ಸೋಷಿಯಲ್ ಸರ್ವಿಸನ್ನು ಮಾಡ್ತೀವಿ. ಯಾಕೆಂದರೆ ಇಲ್ಲಿ ನಮ್ಮ ಡೆಲ್ಲಿಯಲ್ಲಿ ತುಂಬ ಜನ ಕಡು ಬಡವರು ಅಥವಾ ಕರ್ನಾಟಕದಿಂದ ಬಂದಿರುವವರು ಇದ್ದಾರೆ. ಅಲ್ಲಿ ಅವರಿಗೆ ಊಟ, ವಸತಿ ಇಂಥ ಸೌಲಭ್ಯವನ್ನು ಮೇಡಮ್ ಅವರು ಮಾಡಿಕೊಟ್ಟಿದ್ದಾರೆ. ಹಾಗೂ ಇಲ್ಲಿಯ ನಮ್ಮ ಸ್ಥಳೀಯ ಕನ್ನಡಿಗರಿಗೆ ಕರೋನಾ ಬಂದಾಗ ತುಂಬ ಜನ ತೊಂದರೆಯಲ್ಲಿದ್ದಾಗ 5,000 ಜನರಿಗೆ ಅವರು ಇಲ್ಲಿ ಊಟದ ವ್ಯವಸ್ಥೆ, ಆಮೇಲೆ ವಸತಿ, ಮೆಡಿಷನ್ಸು ಇಂಥದಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಹಾಗಾಗಿ ಇವರು ನಮಗೆ ಬೆಂಗಳೂರಿಂದ ಬಂದು ಇಂಥ ಸಂಸ್ಥೆ ಡೆಲ್ಲಿಯಲ್ಲಿ ಮಾಡಿರುವುದು ಅತಿ ಕಡಿಮೆ ಜನ. ಅದರಲ್ಲೂ ಇವರು ಒಬ್ಬರು ಮಹಾಲಕ್ಷ್ಮಿಯವರು ತುಂಬ ಯಶಸ್ವಿಯಾಗಿ ನಮಗೆ ಸಹಾಯ ಮಾಡಿದ್ದಾರೆ. ಇವರಿಗೆ ನಿಜವಾಗಿ ಈ ಸೋಷಿಯಲ್ ಸರ್ವಿಸ್ ಸುಮಾರು 20 ವರ್ಷದಿಂದ ಮಾಡ್ತಾ ಇದ್ದಾರೆ. ನಮ್ಮ ಡೆಲ್ಲಿಯಲ್ಲಿ 10 ವರ್ಷದಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರನ್ನು ರಾಜ್ಯಸಭಾ MP ಅಥವಾ MLC ಕರ್ನಾಟಕದಿಂದ ಮಾಡಬೇಕು. ಇದರಿಂದ ಜನರಿಗೂ ತುಂಬ ಒಳ್ಳೆಯದಾಗುತ್ತೆ, ಸಹಾಯ ಆಗುತ್ತೆ ಅಂತ ನಮ್ಮ ಅಭಿಲಾಷೆ. ನನ್ನ ಹೆಸರು ವಿನೋದ್ ಅಂತ. ನಾನು CRPFನಲ್ಲಿ ಇದ್ದೇನೆ. ದಿಲ್ಲಿಗೆ ಬಂದು ಸುಮಾರು ನಾನು 9 ವರ್ಷ ಆಯಿತು. ಇಲ್ಲಿ ಕನ್ನಡಿಗರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಆಗ್ತಿತ್ತು ಸಂಘದಲ್ಲಿ. ಆನಂತರ ವರ್ಷದಲ್ಲಿ ಒಂದು ಸರಿ ಟೂರ್ನಮೆಂಟ್ ಆಗ್ತಿತ್ತು ಸಂಘದಲ್ಲಿ. ಆನಂತರ ಕೆಲವು ಯುವಕರು ನನಗೆ ಅಂತಾಯಿದ್ರು, ಇಲ್ಲ ಟೂರ್ನಮೆಂಟ್ ಆಡಿಸಿ ಅಂತ. ಆವಾಗ ನನ್ನ ತಲೆಗೆ ಬಂದಿತ್ತು ಆಡಿಸೋಣ ಅಂತ. ಆವಾಗ ನಮ್ಮ ಸಹಪಾಠಿಗಳು ದಿಗ್ವಿಜಯ ನ್ಯೂಸ್ ಚಾನೆಲ್ದು ರಾಘವ್ ಶರ್ಮಾ ಇದ್ದರು. ಆನಂತರ ನ್ಯೂಸ್ ರಿಪೋರ್ಟರು ಜಗದೀಶ್ ಅವರಿದ್ದರು. ಆನಂತರ BL ಬಿರಾದಾರ್ ಸರು ಇಲ್ಲಿ PSI ಆಗಿ ನೇಮಕ ಇದ್ದರು. ಅವರು ಸೇರಿ 4 ಜನ ಸೇರಿ ನಾವು ಒಂದು ಕಮಿಟಿ ಮಾಡಿದ್ವಿ. ಆಗ ನಮಗೆ ತಲೆಗೆ ಬಂದಿದ್ದು, ಇಲ್ಲಿ ದಿಲ್ಲಿನಲ್ಲಿ ಒಬ್ಬರನ್ನ ಕೇಳಿದವಾಗ ಮಹಾಲಕ್ಷ್ಮಿ ಅಕ್ಕ ಅವ್ರದ್ದು ಹೆಸರು ಹೇಳಿದರು. ಆನಂತರ ನಾವು ಮಹಾಲಕ್ಷ್ಮಿ ಅಕ್ಕ ಅವ್ರಿಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದವಾಗ ಅವರು ಒಂದೇ ಮಾತಿಗೆ ಅಂದರು, ಮಾಡಪ್ಪ ಏನತ್ತೈತಿ ಅದನ್ನು ನಾನು ಕೊಡ್ತೇನೆ ಅಂತ ಹೇಳಿದರು. ಮತ್ತು ಫಸ್ಟ್ ಸೀಸನ್ನಿಂದನೂ ಅಕ್ಕ ಸ್ಪಾನ್ಸರ್ ಮಾಡೋದು ಅಲ್ಲದೇ ಅಲ್ಲಿಂದ ಇಲ್ಲಿ ತನಕ ಬಂದು ಒಂದು ದಿನ ನಮ್ಮ ಜೊತೆ ಇದ್ದು ಅಂಥ ಬಿಜಿ ಶೆಡ್ಯೂಲ್ನಲ್ಲೂ ನಮ್ಮ ಜೊತೆ ಬರ್ತಾರೆ. ಅದು ನಮಗೆ ತುಂಬ ಖುಷಿ ಅನಿಸುತ್ತೆ. ಮತ್ತು ಈ ಸರಿ ಸೀಸನ್ 5ರದ್ದು ಏನು ವಿಶೇಷ ಅಂದರೆ, ಸಂಘದಲ್ಲಿ ಇಲೆಕ್ಷನ್ ಇತ್ತು. ಆವಾಗ ನಾವು ಏನು ಮಾಡಬೇಕಪ್ಪ, ಟೂರ್ನಮೆಂಟು ಅನೌನ್ಸ್ ಅಂತರೂ ಮಾಡಬೇಕಾಗಿದೆ. ಯಾಕಂದರೆ 1 ವರ್ಷ ಆಗಿ ಹೋಗಿದೆ ಅಂತ ಭಾಳಷ್ಟು ಹುಡುಗರು ಕೇಳ್ತಾಯಿದ್ರು. ಆವಾಗ ಹುಡುಗರ ಬಾಯಲ್ಲೂ ಬಂದಿದ್ದು ಏನಂದರೆ, ಮಹಾಲಕ್ಷ್ಮಿ ಅಕ್ಕ ಅವರಿದ್ದಾರೆ, ನೀವು ಯಾಕೆ ಭಯ ಪಡ್ತೀರಿ, ಅವ್ರನ್ನ ಕೇಳಿ ಅಂತ ಹೇಳಿದರು. ನಾನು ಹಾಗೆ ಭಯ ಪಟ್ಕೊಂಡೆ ಅಕ್ಕಂಗೆ ಫೋನ್ ಮಾಡಿದ್ದೆ. ಅಕ್ಕ ಅಂದ್ರು, ಆಯ್ತಪ್ಪ ನಾನು ಸಂಪೂರ್ಣ ಬೆಂಬಲ ಕೊಡ್ತೇನೆ, ನೀವು ಮಾಡಿ ಅಂತ. ಆವಾಗ ನಾನು ಡೇಟು ಅನೌನ್ಸ್ಮೆಂಟ್ ಮಾಡಿದೆ. ಆನಂತರ ಗ್ರೌಂಡ್ ಬುಕ್ ಅದು ಮಾಡಿದೆ. ಪೂರ್ತಿ ಅಕ್ಕ ನನಗೆ ಸಪೋರ್ಟ್ ಮಾಡಿ ಪೂರ್ತಿ ಟೂರ್ನಮೆಂಟದ್ದು ಏನಿದೆ ನಾನು ನೋಡ್ಕೋತೇನೆ, ನೀವು ಏನೂ ಭಯ ಪಡಬೇಡಪ್ಪ, ನೀನು ಮಾಡು ಅಂತಂದರು.
ಅದೇ ಒಂದು ಧೈರ್ಯದಿಂದ ನಾನು ಈ ಟೂರ್ನಮೆಂಟ್ನ ಅನೌನ್ಸ್ಮೆಂಟ್ ಮಾಡಿದೆ. ಹೋದ ವಾರ ದಿಲ್ಲಿ ಕರ್ನಾಟಕ ಸಂಘದಲ್ಲಿ ಎಲೆಕ್ಷನ್ ಇತ್ತು. ನಾನು ಯಾರನ್ನ ಸಂಪರ್ಕ ಮಾಡಬೇಕು ಏನೂ ಇದಿರಲಿಲ್ಲ. ನಾನು ಅಕ್ಕನೇ ಸಂಪರ್ಕ ಮಾಡಿಬಿಟ್ಟು ಇದನ್ನು ಮಾಡಿದೆ. ಆವಾಗ ಈ ಟೂರ್ನಮೆಂಟ್ ಇಟ್ಟು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಆಗಿದೆ ಅಕ್ಕನ ಇದರಿಂದನೇ. ಅವರಿಗೆ ನಮ್ಮ ಟೀಮಿಂದ, ನಮ್ಮ ಕಮಿಟಿಯಿಂದ ಮತ್ತು ದಿಲ್ಲಿ ಕನ್ನಡಿಗರ ಕಡೆಯಿಂದ ಧನ್ಯವಾದಗಳು ಅಕ್ಕ. ಇದು ಅಕ್ಕನ ದೊಡ್ಡ ಗುಣ. ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡಿಗರು ಎಲ್ಲರೂ ಕನ್ನಡಿಗರೇ ಇರ್ತಾರೆ. ಮಾತ್ರ ಅಕ್ಕಂದು ದೊಡ್ಡ ಗುಣ ಏನಂದರೆ ಅಲ್ಲಿಂದ ಇಲ್ಲಿವರೆಗೆ ದಿಲ್ಲಿನಲ್ಲೂ ಕನ್ನಡಿಗರು ಇದ್ದಾರೆ ಅಂತ ಒಂದು ಗುರುತಿಸಿ, ಮತ್ತು ಅದು ಯುವಕರಿಗೆ ಒಂದು ಆಡುವುದು ಒಂದು ಟೇಜ್ ಒದಗಿಸಿಕೊಟ್ಟಿದ್ದಾರೆ. ಇವರಂಗೇ ಇವರಿಗೆ ನಮ್ಮ ಯುವ ಕನ್ನಡ ಪ್ಲೇಯರ್ಸ್ಗಳ ಕಡೆಯಿಂದ ಧನ್ಯವಾದಗಳು. ಶಿವಶಾಹಿದಿಂದ ಒಂದು ಕ್ರಿಕೆಟ್ ಸದಸ್ಯ ಅದೀರಿ. ಇದು 7 ವರ್ಷದಿಂದ ನಡೆದಿತ್ತು ಟೂರ್ನಮೆಂಟ್. ನಮ್ಮ ವಿನೋದ್ ಅವರು ಮಾಡಿದ್ದಾರೆ. ಇದು 5 ವರ್ಷದಿಂದ ಕಂಟಿನ್ಯೂ ನಡೆದೈತೆ. ನಮ್ಮ ಮಹಾಲಕ್ಷ್ಮಿ ಮೇಡಮ್ದವ್ರಿಗೆ ಸ್ಪಾನ್ಸರ್ ಮಾಡಾಕತ್ತಾರ. ಎಷ್ಟು ಬಿಜಿ ಶೆಡ್ಯೂಲ್ನಾಗ ಭೀ ಕರ್ನಾಟಕದಿಂದ ದಿಲ್ಲಿ ಬರೋತಾಗ ಭಾಳ ಟೈಮ್ ಭೀ ಬೇಕಾಗ್ತೈತೆ ಅವ್ರಿಗೆ. ಆ ಟೈಮ್ ನಮಗೆ ಕಿಮ್ತಿವಾದ ಟೈಮ್ ಕೊಟ್ಟರೆ ನಮ್ಗೆ. ಈಗ ಯಾಕಂದರೆ ನಾವು 5 ವರ್ಷದಿಂದ ಟೂರ್ನಮೆಂಟ್ ಆಡಾಕತ್ತೇವೆ. ನಾನು 30 ವರ್ಷದಿಂದ ಆಡಾಕತ್ತೀನಿ ಸಣ್ಣ ಇದ್ದಾಗ. ಈಗ ಅಷ್ಟಾದ್ರೂ ಭೀ ಈಗ ನಾವು ಆಡಾಕತ್ತೇವೆ, ಖುಷಿ ಆಗೈತಿ. ಯಾಕಂದ್ರೆ ನಮ್ಮ ಕರ್ನಾಟಕ ಟೂರ್ನಮೆಂಟ್ ನಡೆದೈತಿ ಕಾರಣ ಇದು ಎಲ್ಲ ಕರ್ನಾಟಕ ಸಂಘ, ಕರ್ನಾಟಕ ನಮ್ಮ ಸ್ಟೇಟ್ನಾಗ ಎಲ್ಲಿ ಭೀ ಇದ್ರೂ ಭೀ ಕ್ರಿಕೆಟ್ ಪ್ರೇಮಿಗಳಿಗೆ ಆಡೋಕ್ಕೆ ಒಂದು ಸವಲತ್ತು ಸಿಗ್ತೈತಿ. ಅದ್ರ ಸಲಿಂದ ನಾವು ಮಹಾಲಕ್ಷ್ಮಿ ಮೇಡಮ್ಗೆ ಧನ್ಯವಾದ ಅಂತೀನಿ. ಯಾಕಂದ್ರೆ ಇದೇ ಕಂಟಿನ್ಯೂ ನಡೀಲಿ, ಹಿಂಗೆ ಮಾಡ್ಕೋತಿರಲಿ. ಯಾಕಂದ್ರೆ ಕರ್ನಾಟಕದಿಂದ ಯಾರು ಭೀ ಕ್ರಿಕೆಟ್ ಪ್ರೇಮಿದ ಆಡೋಕ್ಕೆ ಬಂದ್ರೆ ಅವರಿಗೆ ಸಹಾಯತಾ ಆಗ್ತೈತಿ, ಆಗ್ತೈತಿ. ಮುಂದಿಂದ ನಮ್ಮ ಕ್ರಿಕೆಟ್ ಬಂದಾಗ IPL ಆಡ್ಬೋದು, ಯಾಕೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂಡಿಯಾಕ್ಕೆ ಆಡ್ಬೋದು. ಇದೇ ಪ್ಲೇಯರ್ ಭವಿಷ್ಯ ಇರೋದಾಗೆ ಐತಿ. ಧನ್ಯವಾದ. ಶುಭೋದಯ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೋಪಾಲಕೃಷ್ಣ ಅಂತೇಳಿ. ನಾನು ಕರ್ನಾಟಕ ಕಮಾಂಡೋ ಟೀಮ್ನ ಸತತ 7 ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತೀನಿ. ಈ ಸೌಹಾರ್ದ ಕ್ರಿಕೆಟ್ ಸಮಿತಿಯಿಂದ ನಾನು 5ನೇ ವರ್ಷ ಸತತವಾಗಿ ಆಡ್ತಾಯಿದ್ದೀನಿ. ಸೊ ಈ ಸಮಿತಿ ಬಗ್ಗೆ ಹೇಳಬೇಕು ಅಂತಂದರೆ ವಿನೋದ್ ಕಾಯ್ಕಡೆ ಈಸ್ ರಿಯಲಿ ಫೈನ್. ಆ್ಯಂಡ್ ಅಲಾಂಗ್ ವಿತ್ ದಟ್ ಇನ್ನೊಂದು ಹೆಸರು ಹೇಳಬೇಕು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಮೇಡಮ್ ಹೆಸರು ಹೇಳಬೇಕಾಗತ್ತೆ. ಬಿಕಾಸ್ ಇದೇನು ಮೊದಲನೇ ಆವೃತ್ತಿ ಶುರುವಾಯಿತು, ಆ ಆವೃತ್ತಿಯಿಂದನೂ ಇದು 5ನೇ ಆವೃತ್ತಿ ನಡೀತಾ ಇದೆ. ಅವರ ಸಹಕಾರದ ಬಗ್ಗೆ ವಿ ಶುಡ್ ರಿಯಲಿ ಅಪ್ಲೋಸ್. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವ್ರಿಗೆ ಅಭಿನಂದನೆ ತೋರಿಸ್ಬೇಕಾಗತ್ತೆ. ಬಿಕಾಸ್ ಈ ಸತಿ ಏನಾಗಿತ್ತು ಅಂತಂದರೆ ಪ್ರತಿ ವರ್ಷ ಎಲ್ಲರ ಸಹಕಾರನೂ ಸಿಗ್ತಿತ್ತು. ಅದ್ರ ಜೊತೆಗೆ ಈ ವರ್ಷ ನಮ್ಮ ಡೆಲ್ಲಿ ಕರ್ನಾಟಕ ಸಂಘದಲ್ಲಿ ಎಲೆಕ್ಷನ್ ಇರೋ ಕಾರಣದಿಂದ ಸೊ ವಿ ಆರ್ ಇನ್ ದ ನಾವು ಸ್ವಲ್ಪ ಕನ್ಫ್ಯೂಷನಲ್ಲಿದ್ವಿ ವೆದರ್ ವಿ ಹ್ಯಾವ್ ಟು ಕಂಡಕ್ಟ್ ದಿಸ್ ಈವೆಂಟ್. ಈ ಈವೆಂಟ್ ಆಗುತ್ತೋ ಇಲ್ಲೋ ಅಂತ ಕನ್ಫ್ಯೂಷನಲ್ಲಿದ್ವಿ. ಬಟ್ ಆ ಸಮಯದಲ್ಲಿ ಕೂಡ ಮಹಾಲಕ್ಷ್ಮಿ ಮೇಡಮ್ ಬಂದು ತಾವೇ ಮುಂದೆ ಬಂದು ನಿಂತು ನೀವು ಮಾಡಿ, ನೀವು ಇದನ್ನು ಬಿಡಕ್ಕೆ ಹೋಗ್ಬಿಡಿ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತೇಳಿ ಅವ್ರ ಸಹಕಾರದಿಂದ ಈ ವರ್ಷ 5ನೇ ವರ್ಷ ಸಹ ಅವ್ರ ಸಹಕಾರದಿಂದ ತುಂಬ ಚೆನ್ನಾಗಿದೆ ಈವೆಂಟ್ ಮೂಡ್ ಬರ್ತಾ ಇದೆ. ಸೊ ವಿ ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್ ಫ್ರಮ್ ಅಪ್ಕಮಿಂಗ್ ಇಯರ್ಸ್ ಫ್ರಮ್ ಮಹಾಲಕ್ಷ್ಮಿ ಮೇಡಮ್ ಆಲ್ಸೋ. ಅವ್ರ ಸಹಕಾರಕ್ಕೆ ನಮ್ಮ ಡೆಲ್ಲಿ ಕನ್ನಡಿಗರ ಕ್ರಿಕೆಟ್ ಆಟಗಾರರ ಕಡೆಯಿಂದ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಇದು ಉತ್ತಮವಾದಂಥ ಪ್ರಶ್ನೆ. ಅಂತಂದರೆ ಇವರ ಉತ್ಸಾಹ ನೋಡ್ತಾ ಇದ್ದಾರೆ. ಬಿಕಾಸ್ ಕರ್ನಾಟಕದಿಂದ ಅವ್ರು ಇಲ್ಲಿಗೆ ಬಂದಿದ್ದಾರೆ. ಆ್ಯಕ್ಚುಲಿ ಅವ್ರು ಎಷ್ಟು ಬ್ಯುಸಿ ಶೆಡ್ಯೂಲ್ ಇದೆ ಅಂತ ಹೇಳಿದ್ರೆ ಅಹಲ್ಯ ಫೌಂಡೇಶನ್ ನಾನಾ ಕಾರ್ಯಗಳನ್ನ ಮಾಡ್ತಾಯಿದೆ. ಅದ್ರ ಜೊತೆ ಕೂಡ ಅವ್ರು ಡೆಲ್ಲಿಲಿರ್ತಕ್ಕಂಥ ಕನ್ನಡಿಗರಿಗೆ ಸಹಾಯ ಮಾಡ್ಲಿಕ್ಕೆ ಬಂದಿದ್ದಾರೆ. ದೆನ್ ಅಲ್ಲಿರ್ತಕ್ಕಂಥ ಲೋಕಲ್ನವ್ರಿಗೆ ಎಷ್ಟು ಸಹಾಯ ಮಾಡ್ಬೋದು, ಇಟ್ ಶುಡ್ ಬಿ ಅನ್ಇಮ್ಯಾಜಿನೇಬಲ್. ಸೊ ಐ ವಿಶ್ ದ ಸೇಮ್ ಕೈಂಡ್ ಆಫ್ ಕಾಂಟ್ರಿಬ್ಯೂಷನ್ ಶಿ ಈಸ್ ಡೂಯಿಂಗ್ ದೇರ್ ಅಟ್ ಬೆಂಗಳೂರಲ್ಲೂ ಅದೇ ಥರ ಮಾಡ್ತಿದ್ದಾರೆ. ಈ ವಿಡಿಯೋ ಮುಖಾಂತರ ಕನ್ನಡಿಗರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ? ಕನ್ನಡಿಗರಿಗೆ ಖಂಡಿತವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸೊ ವಿ ಆರ್ ರಿಯಲಿ ಬ್ಲೆಸ್ಡ್. ಆ್ಯಂಡ್ ನಮಗಿಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಡೆಲ್ಲಿನಲ್ಲಿದ್ದರೂ ಕೂಡ ನಾವು ಈ ಥರ ನಮ್ಮ ವಿ ರಿಯಲಿ ಹೆಲ್ಪ್ಫುಲ್ ಫಾರ್ ಸಚ್ ಕೈಂಡ್ ಆಫ್ ಸ್ಪಾನ್ಸರ್ಸ್ ಆಸ್ ವೆಲ್ ಆಸ್ ಮಾತು ಬರ್ತಾ ಇಲ್ಲ. ಫೈನ್, ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ.